ಉಡುಪಿಯಲ್ಲಿ ಆರಂಭಗೊಂಡಂತಹ ಹಿಜಬ್ ವಿವಾದ ಇದೀಗ ಉಡುಪಿ ಜಿಲ್ಲೆಯಾದ್ಯಂತ ಪಸರಿಸಿದೆ. ಉಡುಪಿ, ಕುಂದಾಪುರ, ಬಸರೂರು, ಬೈಂದೂರು ಹೀಗೆ ಎಲ್ಲ ಕಡೆ ವಿದ್ಯಾರ್ಥಿಗಳು ಹಿಜಾಬ್ಗಾಗಿ ಒತ್ತಾಯ ಮಾಡ್ತಿದ್ದಾರೆ. ಇನ್ನೊಂದೆಡೆ ಹಿಜಾಬ್ ಧರಿಸಿ ಬರುವ ವಿದ್ಯಾರ್ಥಿಗಳು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಕೇಸರಿ ಶಾಲು ಹಾಕಿ ವಿದ್ಯಾರ್ಥಿಗಳು ಕಾಲೇಜಿಗೆ ಆಗಮಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದು ಶಿಕ್ಷಣ ಸಂಸ್ಥೆಗಳಲ್ಲಿ ದೊಡ್ಡ ಗೊಂದಲವನ್ನು ಏರ್ಪಟ್ಟಿದೆ. ಕುಂದಾಪುರ ಸರ್ಕಾರಿ PU ಕಾಲೇಜಿನಲ್ಲಿ ಸಭೆಯನ್ನ ನಡೆಸಲಾಯಿತು. ಸಭೆ ಕರೆದಿದ್ರು ಪ್ರಾಂಶುಪಾಲರು. ಈ ನಿಟ್ಟಿನಲ್ಲಿ ಕಾಲೇಜಿಗೆ ರಜೆಯನ್ನು ಘೋಷಿಸಿದ್ರು. ಆದರೆ ಕುಂದಾಪುರ ಪೇಟೆಯಲ್ಲಿ ಕೆಲವರು ಕೇಸರಿ ಶಾಲನ್ನು ಹಾಕೊಂಡು ಹೋಗುವಂಥ ಮಕ್ಕಳು, ಅದೇ ರೀತಿಯಾಗಿ ಬುರ್ಕ ತುಳ್ಕೊಂಡು ಹೋಗುವಂಥವರು, ಹಿಜಾಬ್ ಹಾಕೊಂಡು ಹೋಗೋರು, ಒಟ್ಟಾರೆ ಶಾಲೆಯ ಯೂನಿಫಾರ್ಮ್ಗಿಂತ ಜಾಸ್ತಿ ಕೇಸರಿ ಶಾಲ್ ಮತ್ತು ಹಿಜಾಬ್ಗಳು ಕಾಣತೊಡಗಿದ್ವು. ಇದೇ ರೀತಿಯಾಗಿ ಕೆಲವು ಕಡೆ ಪ್ರಾಧ್ಯಾಪಕರು ಮಕ್ಕಳ ಬ್ಯಾಗನ್ನು ಚೆಕ್ ಮಾಡಿ, ವಿದ್ಯಾರ್ಥಿಗಳ ಬ್ಯಾಗನ್ನು ಚೆಕ್ ಮಾಡಿ ಒಳಗೆ ಬಿಡ್ತಾ ಇದ್ರು. ಆರ್.ಎನ್. ಶೆಟ್ಟಿ ಕಾಲೇಜಿಗೆ ರಜೆಯನ್ನು ಘೋಷಿಸಲಾಗಿದೆ. ಹೈಕೋರ್ಟ್ ತೀರ್ಪು ಬರುವ ತನಕ ರಾಜ್ಯ ಸರ್ಕಾರದ ನಿಯಮವನ್ನು ಪಾಲಿಸುವುದಕ್ಕೋಸ್ಕರ ಸದ್ಯಕ್ಕೆ ಈ ಒಂದು ಹಿಜಾಬ್ ವಿವಾದ ಕೋರ್ಟ್ ಮೆಟ್ಟಲೇರಿದೆ. ಒಟ್ಟಾರೆಯಾಗಿ ಈ ನಿಟ್ಟಿನಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇನ್ನಿರುವ ಕೆಲವು ದಿನಗಳು ಪರೀಕ್ಷೆಗೆ, ಅಂತಿಮ ಪರೀಕ್ಷೆಗೆ, ಅವೆಲ್ಲದರ ಮಧ್ಯೆ ಇದೀಗ ಕಾಲೇಜುಗಳಲ್ಲಿ ಈ ಹಿಜಾಬ್ ವಿವಾದ ಭುಗಿಲೆದ್ದಿದೆ. ಅದೇ ರೀತಿಯಾಗಿ ಹಿಜಾಬ್ ಮತ್ತು ಕೇಸರಿ ಎರಡು ವಿಚಾರವಾಗಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಮತ್ತು ಪಠ್ಯಕ್ಕೆ ಬೇಕಾಗಿ ಮೀಸಲಿಡಬೇಕಾದಂಥ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಅಂದುಕೊಳ್ತಾ ಇದ್ದಾರೆ. ಇದರ ಜೊತೆ ವಿದ್ಯಾರ್ಥಿಗಳು ಹಿಜಾಬ್ ಯಾರು ಧರಿಸ್ತಾರೆ ಅವರಿಗೆ ಅವರ ಪೋಷಕರು ಕೆಲವರು ಬೆಂಬಲ ಕೊಟ್ಟಿದ್ದಾರೆ. ಇನ್ನು ಸಮಾನ ಮನಸ್ಕ ಸಂಘಟನೆಗಳು ಬೆಂಬಲ ಕೊಡ್ತವೆ. ಇನ್ನೊಂದೆಡೆ ಹಿಜಾಬ್ ಧರಿಸಿ ಬರಬಾರದು ಅನ್ನುವಂತಹ ಒಂದು ವಿರೋಧವನ್ನು ವ್ಯಕ್ತಪಡಿಸಿದವರು ಕೇಸರಿ ಶಾಲನ್ನು ಹಾಕೊಂಡು ಬರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಳೆದ ಕೆಲವು ಸಮಯಗಳಿಂದ ಕೇವಲ ಉಡುಪಿಯಲ್ಲಿದ್ದಂತಹ ಹಿಜಾಬ್ ವಿವಾದ ಇದೀಗ ನೇರವಾಗಿ ಉಡುಪಿ ಜಿಲ್ಲೆಯ ಬಸರೂರು, ಬೈಂದೂರು ವಿವಿಧ ಕಾಲೇಜುಗಳಲ್ಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಎದುರಾಗ್ತಾ ಇದೆ. ಈಗ ನ್ಯಾಯಾಲಯದಿಂದ ಏನು ಆದೇಶ ಬರುತ್ತೆ ಅನ್ನೋದನ್ನೇ ಎಲ್ಲರೂ ಕಾಯ್ತಾ ಇದ್ದಾರೆ.